ಫ್ರೆಂಡ್ಸ್, ಇವತ್ತು ಮಸಾಲ ಬೆಲ್ಲದ ಚಹಾ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬನ್ನಿ, ಇವತ್ತಿನ ವಿಡಿಯೋಗೆ ಏನು ಅಂದರೆ ಮಸಾಲ ಚಹಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದು ಬೆಲ್ಲದ ಚಹಾ. ನೋಡಿ, ಇವತ್ತು ಬೆಳಗ್ಗೆ 8 ಗಂಟೆ ಆಗಿತ್ತಿಲ್ಲ, ಕೆಲಸ ಇನ್ನೂ ಇತ್ತು ಕೆಲಸ. ಬಟ್ ಹೊರಗೆ ಸ್ವಲ್ಪ ಬಂದೆ. ನೋಡಿ, ಇವಾಗ ಆದರೂ ಸಹಿತ ಬಿಸಿಲು ಬಿದ್ದರೂ ಸಹಿತ ತುಂಬ ಗಾಳಿ ಚಳಿ ತುಂಬ ಇದೆ ಫ್ರೆಂಡ್ಸ್. ನೋಡಿ, ಇಲ್ಲಿ ಗುಲಾಬಿ ಗಿಡ ಹಚ್ಚಿದ್ದೆ ನಾನು, ರೋಸು ಬಿಟ್ಟಿದೆ, ಇನ್ನು ಮಗ್ಗಿದೆ. ಮಗ್ಗು ಸಹಿತ ಬಿಡೋದಿಲ್ಲ, ಮಂಗಗಳ ಕಾಟ ಜಾಸ್ತಿ ಇಲ್ಲಿ. ಮತ್ತು ಹಾಗೆ ಬೆಲ್ಲದ ಚಹಾ ಮಾಡೋಕ್ಕೆ ಸ್ವಲ್ಪ ತುಳಸಿ ಎಲೆ ಬೇಕಿತ್ತು, ಮತ್ತು ತುಳಸಿ ಹೂವನ್ನ ಹರ್ಕೋತಾ ಇದೆ. ನೋಡಿ, ತುಳಸಿದು ಮಗ್ಗು ಇರುತ್ತಲ್ಲ, ಬೀಜ, ಅದನ್ನು ಸ್ವಲ್ಪ ತೊಗೊಳ್ಳಿ. ಯಾಕೆಂದರೆ ಇದು ಯಾರಿಗೆಲ್ಲ ಕೆಮ್ಮು ಮತ್ತು ಕಫ ಇರುತ್ತೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ನಾನು. ತುಳಸಿ ಎಲೆ ಮತ್ತು ಈ ಥರ ಬೆಲ್ಲದ ಚಹಾಕ್ಕೆ ಐತಲ್ರಿ. ಮತ್ತು ನೀವು ಜಾಸ್ತಿ ನಿಮಗೆ ಶೀತ ಇದ್ದರೆ ಬೆಲ್ಲದ ಚಹಾ ಮಾಡ್ಕೊಳ್ರಿ. ತುಳಸಿ ಎಲೆ ಮತ್ತು ಈ ಥರ ತುಳಸಿದು ಬೀಜಗಳನ್ನು ನೀವು ಹಾಕ್ಕೊಂಡು ಕುಡಿದ್ರೆ ಬೇಗ ಶೀತ ಕಮ್ಮಿ ಆಗುತ್ತೆ. ಬನ್ನಿ, ಇವಾಗ ಯಾವ ಥರ ಬೆಲ್ಲದ ಚಹಾ, ನಾನು ಮಸಾಲ ಬೆಲ್ಲದ ಚಹಾ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಒಂದು ಸ್ವಲ್ಪನೇ ನೀರು ಹಾಕಿಟ್ಕೊಂಡು, ಬೆಲ್ಲದ ಚಹಾಗೆ ನೀವು ನೀರು ಭಾಳ ಹಾಕೋಕೆ ಹೋಗ್ಬಿಡ್ರಿ, ಸ್ವಲ್ಪ ನೀರು ಕಮ್ಮಿ ಹಾಕಿರಿ ಮತ್ತು ಹಾಲು ಜಾಸ್ತಿ ಹಾಕಿ ಮಾಡ್ಕೋಬೇಕು. ತುಂಬ ಟೇಸ್ಟ್ ಕೊಡುತ್ತೆ. ನಮ್ಮ ಕಡೆ ಮಾಡುವಂಥ ಬೆಲ್ಲದ ಚಹಾ ನಿಮಗೆ ತೋರ್ಸಾಕತ್ತೀನಿ. ಇವಾಗ ನೋಡಿರಿ, ಬೆಲ್ಲನ ನೀವು ಫಸ್ಟು ಬೆಲ್ಲ ನೀರು ಕುದಿಸ್ಕೋಬೇಕು. ಇದಕ್ಕೆ ಒಮ್ಮಿಂದೊಮ್ಗೆನೇ ಚಹಾ ಪುಡಿ ಹಾಕಿ ಮತ್ತು ಎಲ್ಲ ಸಾಮಾನು ಹಾಕಿ ಮಾಡಿದರೆ ಅದು ಬೆಲ್ಲ ಕರಗೋದಿಲ್ಲ, ಹಾಗೆ ಎದ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ನೀಟಾಗಿ ಬೆಲ್ಲ ಕರಸ್ಕೋಬೇಕು. ಇದಕ್ಕೆ ಮತ್ತು ಮಸಾಲ ಏನೇನು ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಆವಾಗಲೇ ತುಳಸಿ ಎಲೆ ಮತ್ತು ತುಳಸಿದು ಬೀಜನ ಹರ್ಕೊಂಬಂದಿದ್ದಲ್ಲ, ಬೀಜ, ತುಳಸಿ ಎಲೆದು ಈ ಥರ ಹೂವು, ಮುಂದ್ಗಡೆ ಹೂವು ಇರುತ್ತಲ್ಲ, ಹೂವು ಮತ್ತು ಸ್ವಲ್ಪ ತುಳಸಿ ಎಲೆ, ಇದಕ್ಕೆ 1-4 ಲವಂಗ, ಒಂದು ಸ್ವಲ್ಪ ಚಕ್ಕೆ ಮತ್ತು 2 ಮೆಣಸಿನಕಾಳು, 1 ಏಲಕ್ಕಿ ಕಾಯಿ, ಸ್ವಲ್ಪ ಹಸಿ ಶುಂಠಿ ಹಾಕಬೇಕು. ತುಂಬ ಚೆನ್ನಾಗಿ ಬರುತ್ತೆ ಬೆಲ್ಲದ ಚಹಾ. ನೀವು ತುಂಬ ಕೋಲ್ಡ್ ಆದಾಗ ಈ ಥರ ಬೆಲ್ಲದ ಚಹಾ ಮಾಡ್ಕೊಂಡು ಕುಡಿಬೋದು. ಮತ್ತು ಏಲಕ್ಕಿ ಕಾಯಿ, ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಒಣಮೆಣಸು ಅಂತಾರಲ್ಲ, ಮೆಣಸಿನಕಾಳು ಅಂತಾರಲ್ಲ, ಅವನ್ನ 2 ಹಾಕಿ ಸಾಕು. ನೋಡಿ, ಇವಾಗ ಇಷ್ಟನ್ನು ಹಾಕಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ನಾನು 4 ಲವಂಗ ತೊಗೊಂಡಿದ್ದೀನಿ, ಸ್ವಲ್ಪ ಚಕ್ಕೆ, 1 ಏಲಕ್ಕಿ ಕಾಯಿ ನೀವು ಸಿಪ್ಪಿನ ಹಾಕಬೇಕು. ಸಿಪ್ಪಿ ಗಡ್ಸಲೇ ಹಾಕಿಬಿಡಿ, ಸಿಪ್ಪಿ ತೆಗೆದು ಕಾಳನ್ನು ಹಾಕೋಕ್ಕೆ ಹೋಗ್ಬಿಡಿ. ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೇದಿದು ಚಹಾನು. ಸಕ್ಕರೆ ಚಹಾ ಕುಡಿಯೋದಕ್ಕಿಂತ ಡೈಲಿ ಬೆಲ್ಲದ ಚಹಾ ಕುಡಿದ್ರೆ ಚಲೋ ಅಂತ ಹೇಳ್ತೀನಿ. ನೋಡಿ, ಇವಾಗ ನಾವು ಏನಿಲ್ಲ ಅಂದರೂ ವಾರದಲ್ಲಿ ಒಂದು 3-4 ಸಲ ಅಂದರೂ ಬೆಲ್ಲದ ಚಹಾ ಕುಡಿತೀವಿ ನಮ್ಮ ಮನೇಲಿ. ಯಾಕಂದರೆ ಸಕ್ಕರೆನ ಇಷ್ಟಪಡಲ್ಲ ಜಾಸ್ತಿ, ಬೆಲ್ಲದ ಚಹಾನೇ ನಾವು ಕುಡಿಯೋದು. ನೋಡಿರಿ, ಮಕ್ಕಳಿದ್ದಾಗ ಅಷ್ಟೇ ನಾವು ಸಕ್ಕರೆನ ಭಾಳ ಯೂಸ್ ಮಾಡ್ತೀವಿ, ಅಂದರೆ ಚಾಕ್ಕೆ ಭಾಳ ಸಕ್ಕರೆ ಹಾಕ್ತೀವಿ. ಮಕ್ಕಳಿಲ್ಲ ಅಂದಾಗೆ ನಾವೇ ಬೆಲ್ಲದ ಚಹಾ ಮಾಡ್ಕೊಂಡು ಕುಡಿತೀವಿ. ಈಗೆಲ್ಲ ನೋಡಿರಿ, ಚಕ್ಕೆ, ಲವಂಗ ಮತ್ತು ನೋಡಿ ತುಳಸಿ ಎಲೆ, ತುಳಸಿ ಹೂವು ಎಲ್ಲ ಹಾಕಿಬಿಟ್ಟು ಇವಾಗ ನಾನು ಚಹಾ ಪುಡಿ ಹಾಕ್ತಾಯಿದ್ದೆ. ನೋಡಿ, ಚಹಾ ಪುಡಿ ಅಂತ ನಾವು ಕರಿತೀವಿ, ಒಬ್ಬೊಬ್ಬರು ಟೀ ಪುಡಿ ಅಂತ ಕರೀತಾರೆ. ನಾವು ಕಣ್ಣನ ದೇವನ ಚಹಾ ಪುಡಿನ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ನಾನು ಚಹಾ ಪುಡಿ ಹಾಕಿಬಿಟ್ಟು ಕುದಿಸ್ಕೋಬೇಕು ಇದನ್ನು. ಆಮೇಲೆ ಸ್ವಲ್ಪ ಹಸಿ ಶುಂಠಿನ ಸ್ವಲ್ಪ ಈ ಥರ ಜಜ್ಜಿ ಹಾಕ್ಕೊಳ್ಳಿ, ಓಕೆನಾ. ಸ್ವಲ್ಪ ಹಸಿ ಶುಂಠಿ ಹಾಕ್ಕೊಂಡು ನೀಟಾಗಿ ಕುದಿಸ್ಕೊಳ್ಳಿ, ಎಲ್ಲ ನೀಟಾಗಿ ಕುದಿಬೇಕು. ಆಮೇಲೆ ಇದಕ್ಕೆ ಹಾಲು ಹಾಕಬೇಕು. ಹಾಲು ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿ ಹಾಕಿ, ನೀರು ಕಮ್ಮಿ ಹಾಕಿ ಬೆಲ್ಲದ ಚಹಾಗೆ, ಹಂಗಾರೆ ತುಂಬ ಟೇಸ್ಟ್ ಬರುತ್ತೆ. ಒಂದು ಹಾಡಿದೆ ಅಲ್ವಾ ಫ್ರೆಂಡ್ಸ್, ಬೆಲ್ಲದ ಚಹಾ ಅಂಥೇಳಿ. ನೋಡಿ, ಇವಾಗ ನೀಟಾಗಿ ಎಲ್ಲದನ್ನು ಈ ಥರ ಒಂದು ಸ್ಪೂನಿಂದ ಎಲ್ಲ ಒಂದೇ ಒಂದು ಸಲ ಈ ಥರ ಕೈ ಆಡಿಸ್ಬಿಡಿ, ಎಲ್ಲ ನೀಟಾಗಿ ಆಗುತ್ತಲ್ಲ. ಇನ್ನೊಂದು ಸ್ವಲ್ಪ ಕುದಿಯೋಕ್ಕೆ ಇಟ್ಬಿಡಿ. ಹಾಲು ಎಷ್ಟು ಹಾಕ್ತಿರಲ್ಲ ಅಷ್ಟು ಮಂದಿಗೆ ಚಹಾ ಚಲೋ ಬರ್ತೈತಿ. ನೋಡಿ, ಇವಾಗ ನಾನು ಬೇರೆ ಒಂದು ಲೋಟಕ್ಕೆ ಸರ್ವ್ ಮಾಡ್ಕೊಂಡಿದ್ದೀನಿ. ಮತ್ತು ಈ ಕಡೆ ತುಂಬ ಕೋಲ್ಡ್ ಆಗಿದ್ದರಿಂದ ಫ್ರೆಂಡ್ಸ್, ಕೋಲ್ಡೇ ಹೋಗ್ತಾ ಇಲ್ಲ, ಯಾಕೆಂದರೆ ಮಳೆನೂ ಬಿಡ್ತಾ ಇಲ್ಲ. ಇವಾಗ ಮತ್ತೆ ಚಳಿಗಾಲ ಸ್ಟಾರ್ಟ್ ಆಗಿರೋದ್ರಿಂದ ತುಂಬ ಕೋಲ್ಡ್ ಆಗ್ತಾಯಿದೆ. ಅದಕ್ಕೆ ಸ್ವಲ್ಪ ನಾನು ಜೋಳದ ಹಿಟ್ಟಿನ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ, ಅದ್ರ ಜೊತೆಗೆ ಒಂದು ಬೆಲ್ಲದ ಚಹಾ ಮಾಡ್ಕೊಂಡಿದ್ದೀನಿ. ಎರಡಕ್ಕೂ ಮಸ್ತ್ ಅಂದರೆ ಮಸ್ತ್ ಆಗಿತ್ತು ರೀ. ನನಗೂ ಭಾಳ ಇಷ್ಟ ಆಯಿತು. ಇದು ನಿಮಗೆ ಯಾರಿಗಾದ್ರೂ ತುಂಬ ಕೋಲ್ಡ್ ಆದಾಗ ಈ ಥರ ಬೆಲ್ಲದ ಚಹಾ ಮಾಡಿಕೊಂಡು ಮತ್ತು ಈ ಥರ ಜೋಳದ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಿರಿ. ಜೋಳದ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನಾನು ನಿಮಗೆ ರೆಸಿಪಿ ಹಾಕಿದ್ದೀನಿ, ಬೇಕಿದ್ರೆ ಹಿಂದಿನ ವೀಡಿಯೋದಲ್ಲಿ ಚೆಕ್ ಮಾಡಿ. ವಿಡಿಯೋ ಪೂರ್ತಿ ನೋಡಿ, ಸಪೋರ್ಟ್ ಮಾಡಿರಿ. ಬೆಲ್ಲದ ಚಹಾ ಯಾರಿಗೆ ಇಷ್ಟ ಆಗೈತಿ ಮತ್ತು ಬಂದು ನಮ್ಮ ಮನೆಗೆ ಬೆಲ್ಲದ ಚಹಾ ಕುಡಿದೋಗ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಲೈಕ್ ಮಾಡದೇ ಇದ್ರೂ ಪರವಾಗಿಲ್ಲ, ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಬರೀ ಮತ್ತು ಉಪ್ಪಿಟ್ಟು ಬೆಲ್ಲದ ಚಹಾ ಕುಡಿಯೋಣ ಎಲ್ಲರೂ. ನೋಡಿರಿ, ಎಷ್ಟು ಸಖತ್ತಾಗಿತ್ತು ಗೊತ್ತಾ ಚಹಾ ಮಾತ್ರ. ಇದೇ ಥರ ಮಾಡ್ಕೊಳ್ಳಿ, ವಾರದಲ್ಲಿ 2-3 ಸಲನಾದರೂ ಬೆಲ್ಲದ ಚಹಾ ಮಾಡ್ಕೊಳ್ಳಿ. ಶುಗರ್ ಇರೋದಂತರೂ ಇದೇ ಥರ ಬೆಲ್ಲದ ಚಹಾ ಮಾಡ್ಕೊಂಡು ಕುಡೀರಿ, ತುಂಬ ಸಖತ್ತಾಗೇ ಬರುತ್ತೆ. ಮತ್ತು ಬನ್ನಿ ಉಪ್ಪಿಟ್ಟು ತಿಂದು ಚಹಾ ಕುಡಿಯೋಣ ಎಲ್ಲರೂ, ಬೆಲ್ಲದ ಚಹಾನ.
ಉಪ್ಪಿಟ್ಟು ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಯಾರಿಗೆಲ್ಲ ಒಮ್ಮೊಮ್ಮೆ ಬೆಲ್ಲ ಉಪ್ಪಿಟ್ಟು ತಿಂದು ಬೇಜಾರಾದಾಗ ಈ ಥರ ಉಪ್ಪಿಟ್ಟು ಮಾಡ್ಕೊಳ್ಳಿ. ಒಂದೊಂದು ಅಡುಗೆಗೂ ಒಂದೊಂದು ಟೇಸ್ಟ್ ಇರುತ್ತೆ. ಒಂದು ಟೇಸ್ಟ್ ನೋಡಬೇಕಲ್ವ ನಾವು. ನೋಡಿರಿ ಎಷ್ಟು ಗಾಳಿ ಇದೆ ಅಂದರೆ ಫ್ರೆಂಡ್ಸ್, ಮಳೆನೂ ಇಲ್ಲ ಏನಿಲ್ಲ, ಆದರೂ ಎಷ್ಟು ಗಾಳಿ ಇತ್ತು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತೆ ಸಿಗ್ತೀನಿ.